ಪ್ರಮುಖ ಹಿರಿಯ ನಾಗರಿಕರಾದ ಮಲ್ಲಮ್ಮ ಕುಂಸಣ್ಣಯ್ಯ ಅವರಿಗೆ ಸೇರಿದ ಆಸ್ತಿಯ ದಾಖಲೆಯನ್ನು ಉದ್ದೇಶಪೂರ್ವಕವಾಗಿ ತಿರುಚಿ ಕುಟುಂಬದ ನೈಜ ವಾರಸುದಾರರನ್ನ ಪಕ್ಕಕ್ಕೆ ಸರಿಸಿ ತಪ್ಪು ಮಾಹಿತಿಯ ಆಧಾರದ ಮೇಲೆ ಪೌತಿಕತೆ ಮಾಡಿಸಿರುವ ಗಂಭೀರ ಘಟನೆ ಬೆಳಕಿಗೆ ಬಂದಿದ್ದು, ಕೂಡಲೇ ಸರಿಪಡಿಸದಿದ್ದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟಿಸುವುದಾಗಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಅರೆಹಳ್ಳಿ ನಿಂಗರಾಜು ಎಚ್ಚರಿಸಿದರು. ಆಲೂರು ಪಟ್ಟಣ ಪಂಚಾಯಿತಿಯಲ್ಲಿ ಸಲ್ಲಿಸಿದ ದಾಖಲೆಗಳು ನಿಜಸ್ಥಿತಿಗೆ ವಿರುದ್ಧವಾಗಿದ್ದು, ಮಲ್ಲಮ್ಮ ಅವರ ಆಸ್ತಿಯ ವಂಶವೃಕ್ಷವನ್ನು ತಿರುಚಿ ಹಿರಿಯ ಸೊಸೆ ವಿಮಲಾ ಅವರ ಹೆಸರನ್ನು ಕೈಬಿಟ್ಟು ತಪ್ಪು ಮಾಹಿತಿಯ ಆಧಾರದ ಮೇಲೆ ಪೌತಿಕತೆ ಮಾಡಿರುವುದು ಗಂಭೀರ ಕಾನೂನು ಬಾಹಿರ ಕೃತ್ಯ ಅಂತ ಖಂಡಿಸಿದರು. ತಪ್ಪು ಖಾತೆಯನ್ನು ತಕ್ಷಣ ಅಮಾನತುಗೊಳಿಸಿ ದಾಖಲೆಗಳನ್ನು ಮರುಪರಿಶೀಲಿಸದಿದ್ದರೆ ಡಿಸಿ ಕಚೇರಿ ಮುಂದೆ ದೊಡ್ಡ ಪ್ರತಿಭಟನೆ ನಡೆಸುವುದಾಗಿ ಜಿಲ್ಲಾಧ್ಯಕ್ಷ ನಿಂಗರಾಜ್ ಎಚ್ಚರಿಸಿದರು. ಸಾಲದಿಗೆ ಲಾಯರ್ ನೋಟಿಸ್ನೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗೆ ನೋಟಿಸ್ನ ಕೊಟ್ಟಿದ್ದಾರೆ. ಅದನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತೇಳಿ. ಹಾಗಾಗಿ ಪಾಪ ಇವರಿಗೆ ಏನೂ ಗೊತ್ತಿಲ್ಲ, ಸರಿಯಾಗಿ ಮಾತಾಡೋದಕ್ಕೂ ಬರಲ್ಲ, ಅದ್ರ ಬಗ್ಗೆ ಅರಿವಿಲ್ಲದಂಥ ಒಂದು ಮೂಮೆಂಟ್ ಇರೋದು. ಇವರು ಇರೋದು ಹರಹಳ್ಳಿನಲ್ಲಿ ಇದ್ದಿದ್ದು. ಆ ಕಾರಣಕ್ಕೋಸ್ಕರ ಇವರು ಅಲ್ಲಿಗೆ ಹೋಗಿ ಏನಾಗ್ತಾಯಿದೆ ಅಂತ ಗೊತ್ತಾಗಲ್ಲ. 24ನೇ ಇಸ್ವಿನಲ್ಲಿ ಇವರು ಇದನ್ನು ರೆಕಾರ್ಡ್ನ ಬದಲಾವಣೆ ಮಾಡಿದ್ದಾರೆ. ಅದು ಗೊತ್ತಾಗಿಲ್ಲ ಇವರಿಗೆ. ಇತ್ತೀಚೆಗೆ ಮೊನ್ನೆ ಅದನ್ನು ಸ್ವಲ್ಪ ಮಾರಾಟ ಮಾಡಿದಂಥ ವಿಚಾರ ಗೊತ್ತಾದ ನಂತರ ಹೋಗಿ ಅದನ್ನು ಅಬ್ಜೆಕ್ಷನ್ ಮಾಡಿ ತಕರಾರು ಅರ್ಜಿನೂ ಕೂಡ ಈ ಸಂತ್ರಸ್ತೆ ಅರ್ಜಿನ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಪತ್ರಿಕೆ ಮಾಧ್ಯಮದ ಮೂಲಕ ಒಂದು ಮನವಿ, ಸಾರ್ವಜನಿಕರದನ್ನು ಇದು ಮಾಡಬಾರ್ದು. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವೆಂಕಟೇಶ್ ಬ್ಯಾಕ್ರವಳ್ಳಿ, ಲಕ್ಷ್ಮಿ, ವಸಂತ್ ಕುಮಾರ್, ವಿಮಲಾ, ದ್ರಾಕ್ಷಾಯಿಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.